ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ. ಸುನಾಮಿಯ ಎಚ್ಚರಿಕೆ ನೋಡಿ. ರಿಕ್ಟರ್ ಮಾಪಕದಲ್ಲಿ ಕಂಪನದ ತೀವ್ರತೆ 8.2ರಷ್ಟು ದಾಖಲಾಗಿದೆ. ಫಿಲಿಪೈನ್ಸ್ನಲ್ಲಿ ಪ್ರಬಲ ಭೂಕಂಪ ಆಗಿದೆ. ಸುನಾಮಿಯ ಎಚ್ಚರಿಕೆ ನೀಡಲಾಗಿದೆ. ರಿಕ್ಟರ್ ಮಾಪಕದಲ್ಲಿ ಚೆಕ್ ಮಾಡಿ ನೋಡಿದ್ರೆ ಕಂಪನದ ತೀವ್ರತೆ 8.2ರಷ್ಟಿದೆ. ಫಿಲಿಪೈನ್ಸ್ ಕರಾವಳಿ ಪ್ರದೇಶಗಳಲ್ಲಿ ಸುನಾಮಿಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಸುನಾಮಿ ಎಚ್ಚರಿಕೆಯನ್ನ ಕೊಟ್ಟಿದೆ ಫಿಲಿಪೈನ್ಸ್ ಸರ್ಕಾರ. ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಸರ್ಕಾರ. ಧರೆಗೆ ಉರುಳಿದ ಕಟ್ಟಡ ಬೆಚ್ಚಿ ಬಿದ್ದು ಓಡಿದ್ದಾರೆ ನಿವಾಸಿಗಳು. ಭೂಕಂಪ ಅಂತಂದ್ರೆ ಸಾಮಾನ್ಯನ, ಧರೆನೆ ಹತ್ತಿ ಹೊರದ್ರೆ ಎಲ್ಲೋ ಹೋಗ್ಲಿಕ್ಕಾಗುತ್ತೆ, ಹಾಗೆ ಧರೆನೆ ನಡುಗ್ತಾ ಇದೆ ಅಂದ್ರೆ ಎಲ್ಲೋ ಹೋಗ್ತಾರೆ ಅವರು. ಭೂಕಂಪ ಆಗ್ತಾ ಇದೆ, ಬಿಲ್ಡಿಂಗ್ಗಳ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ನೆಲಸಮ ಆಗ್ತಾ ಇದೆ. ಸೆಕೆಂಡ್ಗಳಲ್ಲಿ ನೆಲಸಮ. ಭೂಕಂಪ ಭೂಮಿನೇ ಕಂಪಿಸ್ತು ಅಂತಂದ್ರೆ ಯಾರು ಎಲ್ಲೂ ಓಡಾಡ್ಲಿಕ್ಕಾಗತ್ತೆ, ಏನ್ ಮಾಡ್ಲಿಕ್ಕಾಗತ್ತೆ? ದೊಡ್ಡ ದೊಡ್ಡ ಕಟ್ಟಡಗಳು, ಗಗನಚುಂಬಿ ಕಟ್ಟಡಗಳೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಯಾವಾಗ ಕಂಪಿಸ್ಲಿಕ್ಕೆ ಶುರುವಾಯಿತೋ ಬೆಚ್ಚಿ ಬಿದ್ದು ಓಡಿದ್ದಾರೆ ನಿವಾಸಿಗಳು. ಪ್ರಬಲವಾದಂಥ ಭೂಕಂಪ ಆಗಿದೆ. ಸುನಾಮಿಯ ಎಚ್ಚರಿಕೆಯನ್ನು ಕೂಡ ಅಲ್ಲಿನ ಸರ್ಕಾರ ಕೂಡ ಕೊಟ್ಟಿದೆ. ನೋಡಿ, ದೊಡ್ಡ ದೊಡ್ಡ ಕಟ್ಟಡಗಳು ನೋಡ್ತಿದ್ದ ಹಾಗೆ ಒಂದೊಂದೇ ಸೆಕೆಂಡ್ ಅಷ್ಟೇ, ಅದಕ್ಕೆ ವರ್ಷಾನುಗಟ್ಟಲೆ ತಗೊಂಡಿರ್ತಾರೆ ಕಟ್ಟಲಿಕ್ಕೆ. ಒಂದು ಕಂಪನ ಅಷ್ಟೇ ಸಾಕು, ಭೂಮಿ ಒಂದ್ಸಲ ನಡಗಿಸ್ಬಿಟ್ರೆ ಸಾಕು, ಫುಲ್ ನಡ್ಗೋಗ್ಬಿಡ್ತಾರೆ ಜನ. ಪ್ರಕೃತಿ ಹಾಗೇನೆ, ಪ್ರಕೃತಿನ ಕೆಣಕಬಾರ್ದು. ಕೆಣಕ್ತು ಅಂತಂದರೆ 1 ಸೆಕೆಂಡಲ್ಲಿ ಸಾವಾಗ್ಬಿಡುತ್ತೆ. 1 ಸೆಕೆಂಡು, ಜಾಸ್ತಿ ಹೊತ್ತು ಬೇಡ, 1 ಸೆಕೆಂಡಲ್ಲಿ ಸಾವಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಭೂಮಿ ಕಂಪಿಸಿದಂತಹ ಪರಿಣಾಮವಾಗಿ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಹಾಗೆ ನೆಲಸಮ ಆಗ್ತಾ ಇದೆ. ಜನ ಎದ್ನೋ ಬಿದ್ನೋ ಎಲ್ಲೋಗೋದು, ಎಲ್ಲ ಕಡೆನೂ ಕಂಪಿಸಿದ್ರೆ ಎಲ್ಲೋಗ್ತಾರೆ? ಸೊ ನೋಡಿ, ಜನ ಓಡ್ ಬರ್ತಾ ಇದ್ದಾರೆ. ಆಮೇಲೆ ಅದರಲ್ಲೂ ಈ ಕಟ್ಟಡಗಳು ಒಳಗಡೆ ಇದ್ರಂತೂ ಬಹಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಭೂಮಿಗೆ ಬಂದ್ಬಿಡ್ತಾರೆ, ಹೊರಗಡೆ ಬಂದ್ಬಿಡ್ತಾರೆ, ಆಚೆಗೆ ಬಂದ್ಬಿಡ್ತಾರೆ, ಫೀಲ್ಡಿಗೆ ಬಂದ್ಬಿಡ್ತಾರೆ, ಖಾಲಿ ಇರುವಂಥ ಜಾಗಕ್ಕೆ ಬಂದ್ಬಿಡ್ತಾರೆ. ಯಾಕೆಂದರೆ ಸಾಯುವಂಥ ಸಂಖ್ಯೆ ಕಡಿಮೆ ಇರುತ್ತೆ ಅಂತ ಹೇಳಿ ಈ ಭೂಮಿ ಕಂಪಿಸುತ್ತಲ್ಲ, ಅವಾಗೆಲ್ಲ ಹೊರಗಡೆ ಬಂದ್ಬಿಡ್ತಾರೆ ಜನ. ಇಲ್ಲ ಅಂತಂದರೆ ಆ ಬಿಲ್ಡಿಂಗ್ ಎಲ್ಲ ತಲೆ ಮೇಲೆ ಬಿದ್ದಿರುತ್ತೆ. 100% ಸಾವಿನ ಸಂಖ್ಯೆ ಜಾಸ್ತಿನೇ ಆಗುತ್ತೆ. ಸೊ ಆ ಕಾರಣವಾಗಿ ನೋಡಿ, ಜನ ಎದ್ನೋ ಬಿದ್ನೋ ಅಂಥೇಳಿ ಎಲ್ಲರೂ ಕೂಡ ಆಚೆ ಬಂದಿದ್ದಾರೆ. ಸೊ ಏನು ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಆದರೆ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂಥೇಳಿ ಹೊರಗಡೆ ಬಂದಿದ್ದಾರೆ.